ಇವತ್ತಿನ ಸಂಸತ್ ಕಲಾಪದ ಅವಧಿಯನ್ನ ವಿಶೇಷವಾಗಿ 10 ಗಂಟೆಗಳ ಚರ್ಚೆ ವಂದೇ ಮಾತರಂ ಗೀತೆಗೆ ಸಂಬಂಧಪಟ್ಟಂತೆಯೇ ಆಗಬೇಕು ಅಂತ ಹೇಳಿ ಮೀಸಲಿಡಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕುರಿತಾಗಿ ಮಾತನಾಡಿದ್ರು, ಸುದೀರ್ಘವಾಗಿ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಹಿಂದಿನ ಕಾಂಗ್ರೆಸ್ ಒಂದು ಸಮುದಾಯದ ಓಲೈಕೆಗಾಗಿ, ಅದರಲ್ಲೂ ಮುಸಲ್ಮಾನರ ಓಲೈಕೆಗಾಗಿ, ಅದರಲ್ಲೂ ಮೊಹಮ್ಮದ್ ಅಲಿ ಜಿನ್ನಾನ ಹೇಳಿಕೆ ಆಧಾರದ ಮೇಲೆ ನೆಹರು ಅವರು ಈ ಒತ್ತಡಕ್ಕೆ ಸಿಲುಕಿ ವಂದೇ ಮಾತರಂ ಗೀತೆಗೆ ಅವಮಾನ ಆಗೋ ರೀತಿಯಲ್ಲಿ ನಿರ್ಣಯವನ್ನ ತೆಗೆದುಕೊಂಡ್ಬಿಟ್ರು. ವಂದೇ ಮಾತರಂ ಗೀತೆಯಲ್ಲಿ ಕೈಬಿಡಲಾಗಿರುವ ಸ್ಟ್ಯಾನ್ಜಾಗಳಲ್ಲಿ ದೇವಿ ದುರ್ಗೆ ಹಾಗೆ ದೇವಿ ಲಕ್ಷ್ಮೀ ಸರಸ್ವತಿಯ ಆರಾಧನೆಯ ಮಾತುಗಳಿದೆ, ಆ ಪದಗಳಿದೆ. ಹೀಗಾಗಿ ಅದು ಮುಸಲ್ಮಾನರಿಗೆ ಇರಿಟೇಟ್, ಇದೇ ಪದವನ್ನ ಇವತ್ತು ಮೋದಿ ಕೂಡ ಬಳಕೆ ಮಾಡಿ ಮಾತನಾಡಿದ್ದಾರೆ. ಇರಿಟೇಟ್ ಅನ್ನೋ ಪದವನ್ನೇ ಕೂಡ ಹಿಂದೆ ಕೂಡ ನೆಹರು ಅವರು ಉಲ್ಲೇಖ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಒಂದು ಸಮುದಾಯಕ್ಕೆ ಇರಿಟೇಟ್ ಆಗಬಹುದು ಅನ್ನೋ ಕಾರಣಕ್ಕೆ 4 ಸ್ಟ್ಯಾನ್ಜಾಗಳನ್ನ ತೆಗೆದು ಕೇವಲ ಮೊದಲ 2 ಸ್ಟ್ಯಾನ್ಜಾಗಳನ್ನ ಮಾತ್ರ ಅಧಿಕೃತವಾಗಿ ಒಪ್ಪಲಾಗಿತ್ತು. 150 ವರ್ಷ ಈ ಗೀತ ರಚನೆಗೆ ಆಗಿರೋ ಸಂದರ್ಭದಲ್ಲಿ ಈ ಕತ್ತರಿ ಪ್ರಯೋಗ ಯಾಕಾಯ್ತು, ಯಾರಿಂದಾಯ್ತು ಅನ್ನೋದ್ರ ಬಗ್ಗೆ ನಾವು ಅವಲೋಕನವನ್ನ ಮಾಡಬೇಕಾಗುತ್ತೆ. ಹಾಗೆ ಇಂಥ ಕೃತ್ಯಗಳು ಭಾರತದಲ್ಲಿ ಇನ್ನು ಮುಂದಾಗಬಾರದು ಅಂದ್ರೆ ಇತಿಹಾಸದಲ್ಲಾಗಿರುವ ಪ್ರಮಾದದ ಬಗ್ಗೆ ಈಗಿನ ಯುವ ಜನತೆ ಸರಿಯಾಗಿ ತಿಳ್ಕೊಳ್ಬೇಕು ಅನ್ನೋ ಇತ್ಯಾದಿ ಮಾತುಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಾಡಿದ್ದಾರೆ. ಮುಸ್ಲಿಂ ಲೀಗ್ ಜಿನ್ನಾಗೆ ಮಣಿದು ಮಾಜಿ ಪ್ರಧಾನಿ ನೆಹರು ವಂದೇ ಮಾತರಂ ಹರಿದು ಹಾಕಿದ್ರು, ತುಕಡೆ ಮಾಡಿದ್ರು ಅಂತ ಹೇಳಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಮೋದಿ ವಾಗ್ದಾಳಿ ನಡೆಸಿದ್ದಾರೆ. ಇಷ್ಟು ಮಾತ್ರವಲ್ಲ, ಹಿಂದಿನ ಕಾಂಗ್ರೆಸ್ಗೂ ಇಂದಿನ ಕಾಂಗ್ರೆಸ್ಗೂ ಹೆಚ್ಚಿನ ವ್ಯತ್ಯಾಸ ಏನಿಲ್ಲ ಅನ್ನೋ ಮಾತುಗಳನ್ನ ಕೂಡ ಪ್ರಧಾನಿ ಇದೇ ಸಂದರ್ಭದಲ್ಲಿ ಉಲ್ಲೇಖಿಸಿದ್ದಾರೆ. ಇವತ್ತಿನ ಸಂಸತ್ ಕಲಾಪದ ಅವಧಿಯನ್ನ ವಿಶೇಷವಾಗಿ 10 ಗಂಟೆಗಳ ಚರ್ಚೆ ವಂದೇ ಮಾತರಂ ಗೀತೆಗೆ ಸಂಬಂಧಪಟ್ಟಂತೆಯೇ ಆಗಬೇಕು ಅಂತ ಹೇಳಿ ಮೀಸಲಿಡಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕುರಿತಾಗಿ ಮಾತನಾಡಿದ್ರು, ಸುದೀರ್ಘವಾಗಿ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಹಿಂದಿನ ಕಾಂಗ್ರೆಸ್ ಒಂದು ಸಮುದಾಯದ ಓಲೈಕೆಗಾಗಿ, ಅದರಲ್ಲೂ ಮುಸಲ್ಮಾನರ ಓಲೈಕೆಗಾಗಿ, ಅದರಲ್ಲೂ ಮೊಹಮ್ಮದ್ ಅಲಿ ಜಿನ್ನಾನ ಹೇಳಿಕೆ ಆಧಾರದ ಮೇಲೆ ನೆಹರು ಅವರು ಈ ಒತ್ತಡಕ್ಕೆ ಸಿಲುಕಿ ವಂದೇ ಮಾತರಂ ಗೀತೆಗೆ ಅವಮಾನ ಆಗೋ ರೀತಿಯಲ್ಲಿ ನಿರ್ಣಯವನ್ನ ತೆಗೆದುಕೊಂಡ್ಬಿಟ್ರು. ವಂದೇ ಮಾತರಂ ಗೀತೆಯಲ್ಲಿ ಕೈಬಿಡಲಾಗಿರುವ ಸ್ಟ್ಯಾನ್ಜಾಗಳಲ್ಲಿ ದೇವಿ ದುರ್ಗೆ ಹಾಗೆ ದೇವಿ ಲಕ್ಷ್ಮೀ ಸರಸ್ವತಿಯ ಆರಾಧನೆಯ ಮಾತುಗಳಿದೆ, ಆ ಪದಗಳಿದೆ. ಹೀಗಾಗಿ ಅದು ಮುಸಲ್ಮಾನರಿಗೆ ಇರಿಟೇಟ್, ಇದೇ ಪದವನ್ನ ಇವತ್ತು ಮೋದಿ ಕೂಡ ಬಳಕೆ ಮಾಡಿ ಮಾತನಾಡಿದ್ದಾರೆ. ಇರಿಟೇಟ್ ಅನ್ನೋ ಪದವನ್ನೇ ಕೂಡ ಹಿಂದೆ ಕೂಡ ನೆಹರು ಅವರು ಉಲ್ಲೇಖ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಒಂದು ಸಮುದಾಯಕ್ಕೆ ಇರಿಟೇಟ್ ಆಗಬಹುದು ಅನ್ನೋ ಕಾರಣಕ್ಕೆ 4 ಸ್ಟ್ಯಾನ್ಜಾಗಳನ್ನ ತೆಗೆದು ಕೇವಲ ಮೊದಲ 2 ಸ್ಟ್ಯಾನ್ಜಾಗಳನ್ನ ಮಾತ್ರ ಅಧಿಕೃತವಾಗಿ ಒಪ್ಪಲಾಗಿತ್ತು. 150 ವರ್ಷ ಈ ಗೀತ ರಚನೆಗೆ ಆಗಿರೋ ಸಂದರ್ಭದಲ್ಲಿ ಈ ಕತ್ತರಿ ಪ್ರಯೋಗ ಯಾಕಾಯ್ತು, ಯಾರಿಂದಾಯ್ತು ಅನ್ನೋದ್ರ ಬಗ್ಗೆ ನಾವು ಅವಲೋಕನವನ್ನ ಮಾಡಬೇಕಾಗುತ್ತೆ. ಹಾಗೆ ಇಂಥ ಕೃತ್ಯಗಳು ಭಾರತದಲ್ಲಿ ಇನ್ನು ಮುಂದಾಗಬಾರದು ಅಂದ್ರೆ ಇತಿಹಾಸದಲ್ಲಾಗಿರುವ ಪ್ರಮಾದದ ಬಗ್ಗೆ ಈಗಿನ ಯುವ ಜನತೆ ಸರಿಯಾಗಿ ತಿಳ್ಕೊಳ್ಬೇಕು ಅನ್ನೋ ಇತ್ಯಾದಿ ಮಾತುಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಾಡಿದ್ದಾರೆ. ಮುಸ್ಲಿಂ ಲೀಗ್ ಜಿನ್ನಾಗೆ ಮಣಿದು ಮಾಜಿ ಪ್ರಧಾನಿ ನೆಹರು ವಂದೇ ಮಾತರಂ ಹರಿದು ಹಾಕಿದ್ರು, ತುಕಡೆ ಮಾಡಿದ್ರು ಅಂತ ಹೇಳಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಮೋದಿ ವಾಗ್ದಾಳಿ ನಡೆಸಿದ್ದಾರೆ. ಇಷ್ಟು ಮಾತ್ರವಲ್ಲ, ಹಿಂದಿನ ಕಾಂಗ್ರೆಸ್ಗೂ ಇಂದಿನ ಕಾಂಗ್ರೆಸ್ಗೂ ಹೆಚ್ಚಿನ ವ್ಯತ್ಯಾಸ ಏನಿಲ್ಲ ಅನ್ನೋ ಮಾತುಗಳನ್ನ ಕೂಡ ಪ್ರಧಾನಿ ಇದೇ ಸಂದರ್ಭದಲ್ಲಿ ಉಲ್ಲೇಖಿಸಿದ್ದಾರೆ. ಇವತ್ತಿನ ಸಂಸತ್ ಕಲಾಪದ ಅವಧಿಯನ್ನ ವಿಶೇಷವಾಗಿ 10 ಗಂಟೆಗಳ ಚರ್ಚೆ ವಂದೇ ಮಾತರಂ ಗೀತೆಗೆ ಸಂಬಂಧಪಟ್ಟಂತೆಯೇ ಆಗಬೇಕು ಅಂತ ಹೇಳಿ ಮೀಸಲಿಡಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕುರಿತಾಗಿ ಮಾತನಾಡಿದ್ರು, ಸುದೀರ್ಘವಾಗಿ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಹಿಂದಿನ ಕಾಂಗ್ರೆಸ್ ಒಂದು ಸಮುದಾಯದ ಓಲೈಕೆಗಾಗಿ, ಅದರಲ್ಲೂ ಮುಸಲ್ಮಾನರ ಓಲೈಕೆಗಾಗಿ, ಅದರಲ್ಲೂ ಮೊಹಮ್ಮದ್ ಅಲಿ ಜಿನ್ನಾನ ಹೇಳಿಕೆ ಆಧಾರದ ಮೇಲೆ ನೆಹರು ಅವರು ಈ ಒತ್ತಡಕ್ಕೆ ಸಿಲುಕಿ ವಂದೇ ಮಾತರಂ ಗೀತೆಗೆ ಅವಮಾನ ಆಗೋ ರೀತಿಯಲ್ಲಿ ನಿರ್ಣಯವನ್ನ ತೆಗೆದುಕೊಂಡ್ಬಿಟ್ರು. ವಂದೇ ಮಾತರಂ ಗೀತೆಯಲ್ಲಿ ಕೈಬಿಡಲಾಗಿರುವ ಸ್ಟ್ಯಾನ್ಜಾಗಳಲ್ಲಿ ದೇವಿ ದುರ್ಗೆ ಹಾಗೆ ದೇವಿ ಲಕ್ಷ್ಮೀ ಸರಸ್ವತಿಯ ಆರಾಧನೆಯ ಮಾತುಗಳಿದೆ, ಆ ಪದಗಳಿದೆ. ಹೀಗಾಗಿ ಅದು ಮುಸಲ್ಮಾನರಿಗೆ ಇರಿಟೇಟ್, ಇದೇ ಪದವನ್ನ ಇವತ್ತು ಮೋದಿ ಕೂಡ ಬಳಕೆ ಮಾಡಿ ಮಾತನಾಡಿದ್ದಾರೆ. ಇರಿಟೇಟ್ ಅನ್ನೋ ಪದವನ್ನೇ ಕೂಡ ಹಿಂದೆ ಕೂಡ ನೆಹರು ಅವರು ಉಲ್ಲೇಖ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಒಂದು ಸಮುದಾಯಕ್ಕೆ ಇರಿಟೇಟ್ ಆಗಬಹುದು ಅನ್ನೋ ಕಾರಣಕ್ಕೆ 4 ಸ್ಟ್ಯಾನ್ಜಾಗಳನ್ನ ತೆಗೆದು ಕೇವಲ ಮೊದಲ 2 ಸ್ಟ್ಯಾನ್ಜಾಗಳನ್ನ ಮಾತ್ರ
ಅಧಿಕೃತವಾಗಿ ಒಪ್ಪಲಾಗಿತ್ತು. 150 ವರ್ಷ ಈ ಗೀತ ರಚನೆಗೆ ಆಗಿರೋ ಸಂದರ್ಭದಲ್ಲಿ ಈ ಕತ್ತರಿ ಪ್ರಯೋಗ ಯಾಕಾಯ್ತು, ಯಾರಿಂದಾಯ್ತು ಅನ್ನೋದ್ರ ಬಗ್ಗೆ ನಾವು ಅವಲೋಕನವನ್ನ ಮಾಡಬೇಕಾಗುತ್ತೆ. ಹಾಗೆ ಇಂಥ ಕೃತ್ಯಗಳು ಭಾರತದಲ್ಲಿ ಇನ್ನು ಮುಂದಾಗಬಾರದು ಅಂದ್ರೆ ಇತಿಹಾಸದಲ್ಲಾಗಿರುವ ಪ್ರಮಾದದ ಬಗ್ಗೆ ಈಗಿನ ಯುವ ಜನತೆ ಸರಿಯಾಗಿ ತಿಳ್ಕೊಳ್ಬೇಕು ಅನ್ನೋ ಇತ್ಯಾದಿ ಮಾತುಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಾಡಿದ್ದಾರೆ. ಮುಸ್ಲಿಂ ಲೀಗ್ ಜಿನ್ನಾಗೆ ಮಣಿದು ಮಾಜಿ ಪ್ರಧಾನಿ ನೆಹರು ಒಂದೇ ಮಾತರಮನ್ನ ಹರಿದು ಹಾಕಿದ್ರು, ತುಕಡೆ ತುಕಡೆ ಮಾಡಿದ್ರು ಅಂತ ಹೇಳಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಮೋದಿ ವಾಗ್ದಾಳಿ ನಡೆಸಿದ್ದಾರೆ. ಇಷ್ಟು ಮಾತ್ರವಲ್ಲ, ಹಿಂದಿನ ಕಾಂಗ್ರೆಸ್ಗೂ ಇಂದಿನ ಕಾಂಗ್ರೆಸ್ಗೂ ಹೆಚ್ಚಿನ ವ್ಯತ್ಯಾಸ ಏನಿಲ್ಲ ಅನ್ನೋ ಮಾತುಗಳನ್ನ ಕೂಡ ಪ್ರಧಾನಿ ಇದೇ ಸಂದರ್ಭದಲ್ಲಿ ಉಲ್ಲೇಖಿಸಿದ್ದಾರೆ. ಇವತ್ತಿನ ಸಂಸತ್ ಕಲಾಪದ ಅವಧಿಯನ್ನ ವಿಶೇಷವಾಗಿ 10 ಗಂಟೆಗಳ ಚರ್ಚೆ ಒಂದೇ ಮಾತರಂ ಗೀತೆಗೆ ಸಂಬಂಧಪಟ್ಟಂತೆಯೇ ಆಗಬೇಕು ಅಂತ ಹೇಳಿ ಮೀಸಲಿಡಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕುರಿತಾಗಿ ಮಾತನಾಡಿದ್ರು, ಸುದೀರ್ಘವಾಗಿ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಹಿಂದಿನ ಕಾಂಗ್ರೆಸ್ ಒಂದು ಸಮುದಾಯದ ಓಲೈಕೆಗಾಗಿ, ಅದರಲ್ಲೂ ಮುಸಲ್ಮಾನರ ಓಲೈಕೆಗಾಗಿ, ಅದರಲ್ಲೂ ಮೊಹಮ್ಮದ್ ಅಲಿ ಜಿನ್ನಾನ ಹೇಳಿಕೆ ಆಧಾರದ ಮೇಲೆ ನೆಹರು ಅವರು ಈ ಒತ್ತಡಕ್ಕೆ ಸಿಲುಕಿ ಒಂದೇ ಮಾತರಂ ಗೀತೆಗೆ ಅವಮಾನ ಆಗೋ ರೀತಿಯಲ್ಲಿ ನಿರ್ಣಯವನ್ನ ತೆಗೆದುಕೊಂಡ್ಬಿಟ್ರು. ಒಂದೇ ಮಾತರಂ ಗೀತೆಯಲ್ಲಿ ಕೈಬಿಡಲಾಗಿರುವ ಸ್ಟ್ಯಾನ್ಜಾಗಳಲ್ಲಿ ದೇವಿ ದುರ್ಗೆ ಹಾಗೆ ದೇವಿ ಲಕ್ಷ್ಮೀ ಸರಸ್ವತಿಯ ಆರಾಧನೆಯ ಮಾತುಗಳಿದೆ, ಆ ಪದಗಳಿದೆ. ಹೀಗಾಗಿ ಅದು ಮುಸಲ್ಮಾನರಿಗೆ ಇರಿಟೇಟ್, ಇದೇ ಪದವನ್ನ ಇವತ್ತು ಮೋದಿ ಕೂಡ ಬಳಕೆ ಮಾಡಿ ಮಾತನಾಡಿದ್ದಾರೆ. ಇರಿಟೇಟ್ ಅನ್ನೋ ಪದವನ್ನೇ ಕೂಡ ಹಿಂದೆ ಕೂಡ ನೆಹರು ಅವರು ಉಲ್ಲೇಖ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಒಂದು ಸಮುದಾಯಕ್ಕೆ ಇರಿಟೇಟ್ ಆಗಬಹುದು ಅನ್ನೋ ಕಾರಣಕ್ಕೆ 4 ಸ್ಟ್ಯಾನ್ಜಾಗಳನ್ನ ತೆಗೆದು ಕೇವಲ ಮೊದಲ 2 ಸ್ಟ್ಯಾನ್ಜಾಗಳನ್ನ ಮಾತ್ರ ಅಧಿಕೃತವಾಗಿ ಒಪ್ಪಲಾಗಿತ್ತು. 150 ವರ್ಷ ಈ ಗೀತ ರಚನೆಗೆ ಆಗಿರೋ ಸಂದರ್ಭದಲ್ಲಿ ಈ ಕತ್ತರಿ ಪ್ರಯೋಗ ಯಾಕಾಯ್ತು, ಯಾರಿಂದಾಯ್ತು ಅನ್ನೋದ್ರ ಬಗ್ಗೆ ನಾವು ಅವಲೋಕನವನ್ನ ಮಾಡಬೇಕಾಗುತ್ತೆ. ಹಾಗೆ ಇಂಥ ಕೃತ್ಯಗಳು ಭಾರತದಲ್ಲಿ ಇನ್ನು ಮುಂದಾಗಬಾರದು ಅಂದ್ರೆ ಇತಿಹಾಸದಲ್ಲಾಗಿರುವ ಪ್ರಮಾದದ ಬಗ್ಗೆ ಈಗಿನ ಯುವ ಜನತೆ ಸರಿಯಾಗಿ ತಿಳ್ಕೊಳ್ಬೇಕು ಅನ್ನೋ ಇತ್ಯಾದಿ ಮಾತುಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಾಡಿದ್ದಾರೆ. ಮುಸ್ಲಿಂ ಲೀಗ್ ಜಿನ್ನಾಗೆ ಮಣಿದು ಮಾಜಿ ಪ್ರಧಾನಿ ನೆಹರು ಒಂದೇ ಮಾತರಮನ್ನ ಹರಿದು ಹಾಕಿದ್ರು, ತುಕಡೆ ತುಕಡೆ ಮಾಡಿದ್ರು ಅಂತ ಹೇಳಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಮೋದಿ ವಾಗ್ದಾಳಿ ನಡೆಸಿದ್ದಾರೆ. ಇಷ್ಟು ಮಾತ್ರವಲ್ಲ, ಹಿಂದಿನ ಕಾಂಗ್ರೆಸ್ಗೂ ಇಂದಿನ ಕಾಂಗ್ರೆಸ್ಗೂ ಹೆಚ್ಚಿನ ವ್ಯತ್ಯಾಸ ಏನಿಲ್ಲ ಅನ್ನೋ ಮಾತುಗಳನ್ನ ಕೂಡ ಪ್ರಧಾನಿ ಇದೇ ಸಂದರ್ಭದಲ್ಲಿ ಉಲ್ಲೇಖಿಸಿದ್ದಾರೆ. ಇವತ್ತಿನ ಸಂಸತ್ ಕಲಾಪದ ಅವಧಿಯನ್ನ ವಿಶೇಷವಾಗಿ 10 ಗಂಟೆಗಳ ಚರ್ಚೆ ಒಂದೇ ಮಾತರಂ ಗೀತೆಗೆ ಸಂಬಂಧಪಟ್ಟಂತೆಯೇ ಆಗಬೇಕು ಅಂತ ಹೇಳಿ ಮೀಸಲಿಡಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕುರಿತಾಗಿ ಮಾತನಾಡಿದ್ರು, ಸುದೀರ್ಘವಾಗಿ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಹಿಂದಿನ ಕಾಂಗ್ರೆಸ್ ಒಂದು ಸಮುದಾಯದ ಓಲೈಕೆಗಾಗಿ, ಅದರಲ್ಲೂ ಮುಸಲ್ಮಾನರ ಓಲೈಕೆಗಾಗಿ, ಅದರಲ್ಲೂ ಮೊಹಮ್ಮದ್ ಅಲಿ ಜಿನ್ನಾನ ಹೇಳಿಕೆ ಆಧಾರದ ಮೇಲೆ ನೆಹರು ಅವರು ಈ ಒತ್ತಡಕ್ಕೆ ಸಿಲುಕಿ ಒಂದೇ ಮಾತರಂ ಗೀತೆಗೆ ಅವಮಾನ ಆಗೋ ರೀತಿಯಲ್ಲಿ ನಿರ್ಣಯವನ್ನ ತೆಗೆದುಕೊಂಡ್ಬಿಟ್ರು. ಒಂದೇ ಮಾತರಂ ಗೀತೆಯಲ್ಲಿ ಕೈಬಿಡಲಾಗಿರುವ ಸ್ಟ್ಯಾನ್ಜಾಗಳಲ್ಲಿ ದೇವಿ ದುರ್ಗೆ ಹಾಗೆ ದೇವಿ ಲಕ್ಷ್ಮೀ ಸರಸ್ವತಿಯ ಆರಾಧನೆಯ ಮಾತುಗಳಿದೆ, ಆ ಪದಗಳಿದೆ. ಹೀಗಾಗಿ ಅದು ಮುಸಲ್ಮಾನರಿಗೆ ಇರಿಟೇಟ್, ಇದೇ ಪದವನ್ನ ಇವತ್ತು ಮೋದಿ ಕೂಡ ಬಳಕೆ ಮಾಡಿ ಮಾತನಾಡಿದ್ದಾರೆ. ಇರಿಟೇಟ್ ಅನ್ನೋ ಪದವನ್ನೇ ಕೂಡ ಹಿಂದೆ ಕೂಡ ನೆಹರು ಅವರು ಉಲ್ಲೇಖ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಒಂದು ಸಮುದಾಯಕ್ಕೆ ಇರಿಟೇಟ್ ಆಗಬಹುದು ಅನ್ನೋ ಕಾರಣಕ್ಕೆ 4 ಸ್ಟ್ಯಾನ್ಜಾಗಳನ್ನ ತೆಗೆದು ಕೇವಲ ಮೊದಲ 2 ಸ್ಟ್ಯಾನ್ಜಾಗಳನ್ನ ಮಾತ್ರ ಅಧಿಕೃತವಾಗಿ ಒಪ್ಪಲಾಗಿತ್ತು. 150 ವರ್ಷ ಈ ಗೀತ ರಚನೆಗೆ ಆಗಿರೋ ಸಂದರ್ಭದಲ್ಲಿ ಈ ಕತ್ತರಿ ಪ್ರಯೋಗ ಯಾಕಾಯ್ತು, ಯಾರಿಂದಾಯ್ತು ಅನ್ನೋದ್ರ ಬಗ್ಗೆ ನಾವು ಅವಲೋಕನವನ್ನ ಮಾಡಬೇಕಾಗುತ್ತೆ. ಹಾಗೆ ಇಂಥ ಕೃತ್ಯಗಳು ಭಾರತದಲ್ಲಿ ಇನ್ನು ಮುಂದಾಗಬಾರದು ಅಂದ್ರೆ ಇತಿಹಾಸದಲ್ಲಾಗಿರುವ ಪ್ರಮಾದದ ಬಗ್ಗೆ ಈಗಿನ ಯುವ ಜನತೆ ಸರಿಯಾಗಿ ತಿಳ್ಕೊಳ್ಬೇಕು ಅನ್ನೋ ಇತ್ಯಾದಿ ಮಾತುಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಾಡಿದ್ದಾರೆ. ಮುಸ್ಲಿಂ ಲೀಗ್ ಜಿನ್ನಾಗೆ ಮಣಿದು ಮಾಜಿ ಪ್ರಧಾನಿ ನೆಹರು ಒಂದೇ ಮಾತರಮನ್ನ ಹರಿದು ಹಾಕಿದ್ರು, ತುಕಡೆ ತುಕಡೆ ಮಾಡಿದ್ರು ಅಂತ ಹೇಳಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಮೋದಿ ವಾಗ್ದಾಳಿ ನಡೆಸಿದ್ದಾರೆ. ಇಷ್ಟು ಮಾತ್ರವಲ್ಲ, ಹಿಂದಿನ ಕಾಂಗ್ರೆಸ್ಗೂ ಇಂದಿನ ಕಾಂಗ್ರೆಸ್ಗೂ ಹೆಚ್ಚಿನ ವ್ಯತ್ಯಾಸ ಏನಿಲ್ಲ ಅನ್ನೋ ಮಾತುಗಳನ್ನ ಕೂಡ ಪ್ರಧಾನಿ ಇದೇ ಸಂದರ್ಭದಲ್ಲಿ ಉಲ್ಲೇಖಿಸಿದ್ದಾರೆ. ಇವತ್ತಿನ ಸಂಸತ್ ಕಲಾಪದ ಅವಧಿಯನ್ನ ವಿಶೇಷವಾಗಿ 10 ಗಂಟೆಗಳ ಚರ್ಚೆ ಒಂದೇ ಮಾತರಂ ಗೀತೆಗೆ ಸಂಬಂಧಪಟ್ಟಂತೆಯೇ ಆಗಬೇಕು ಅಂತ ಹೇಳಿ ಮೀಸಲಿಡಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕುರಿತಾಗಿ ಮಾತನಾಡಿದ್ರು, ಸುದೀರ್ಘವಾಗಿ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಹಿಂದಿನ ಕಾಂಗ್ರೆಸ್
ಒಂದು ಸಮುದಾಯದ ಓಲೈಕೆಗಾಗಿ, ಅದರಲ್ಲೂ ಮುಸಲ್ಮಾನರ ಓಲೈಕೆಗಾಗಿ, ಅದರಲ್ಲೂ ಮೊಹಮ್ಮದ್ ಅಲಿ ಜಿನ್ನಾನ ಹೇಳಿಕೆ ಆಧಾರದ ಮೇಲೆ ನೆಹರು ಅವರು ಈ ಒತ್ತಡಕ್ಕೆ ಸಿಲುಕಿ ಒಂದೇ ಮಾತರಂ ಗೀತೆಗೆ ಅವಮಾನ ಆಗೋ ರೀತಿಯಲ್ಲಿ ನಿರ್ಣಯವನ್ನ ತೆಗೆದುಕೊಂಡ್ಬಿಟ್ರು. ಒಂದೇ ಮಾತರಂ ಗೀತೆಯಲ್ಲಿ ಕೈಬಿಡಲಾಗಿರುವ ಸ್ಟ್ಯಾನ್ಜಾಗಳಲ್ಲಿ ದೇವಿ ದುರ್ಗೆ ಹಾಗೆ ದೇವಿ ಲಕ್ಷ್ಮಿ ಸರಸ್ವತಿಯ ಆರಾಧನೆಯ ಮಾತುಗಳಿದೆ, ಆ ಪದಗಳಿದೆ. ಹೀಗಾಗಿ ಅದು ಮುಸಲ್ಮಾನರಿಗೆ ಇರಿಟೇಟ್. ಇದೇ ಪದವನ್ನ ಇವತ್ತು ಮೋದಿ ಕೂಡ ಬಳಕೆ ಮಾಡಿ ಮಾತನಾಡಿದ್ದಾರೆ. ಇರಿಟೇಟ್ ಅನ್ನೋ ಪದವನ್ನೇ ಕೂಡ ಹಿಂದೆ ಕೂಡ ನೆಹರು ಅವರು ಉಲ್ಲೇಖ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಒಂದು ಸಮುದಾಯಕ್ಕೆ ಇರಿಟೇಟ್ ಆಗಬಹುದು ಅನ್ನೋ ಕಾರಣಕ್ಕೆ 4 ಸ್ಟ್ಯಾನ್ಜಾಗಳನ್ನ ತೆಗೆದು ಕೇವಲ ಮೊದಲ 2 ಸ್ಟ್ಯಾನ್ಜಾಗಳನ್ನ ಮಾತ್ರ ಅಧಿಕೃತವಾಗಿ ಒಪ್ಪಲಾಗಿತ್ತು. 150 ವರ್ಷ ಈ ಗೀತ ರಚನೆಗೆ ಆಗಿರೋ ಸಂದರ್ಭದಲ್ಲಿ ಈ ಕತ್ತರಿ ಪ್ರಯೋಗ ಯಾಕಾಯ್ತು, ಯಾರಿಂದಾಯ್ತು ಅನ್ನೋದ್ರ ಬಗ್ಗೆ ನಾವು ಅವಲೋಕನವನ್ನ ಮಾಡಬೇಕಾಗುತ್ತೆ. ಹಾಗೆ ಇಂಥ ಕೃತ್ಯಗಳು ಭಾರತದಲ್ಲಿ ಇನ್ನು ಮುಂದಾಗಬಾರದು ಅಂದ್ರೆ ಇತಿಹಾಸದಲ್ಲಾಗಿರುವ ಪ್ರಮಾದದ ಬಗ್ಗೆ ಈಗಿನ ಯುವ ಜನತೆ ಸರಿಯಾಗಿ ತಿಳ್ಕೊಳ್ಬೇಕು ಅನ್ನೋ ಇತ್ಯಾದಿ ಮಾತುಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಾಡಿದ್ದಾರೆ. ಮುಸ್ಲಿಂ ಲೀಗ್ ಜಿನ್ನಾಗೆ ಮಣಿದು ಮಾಜಿ ಪ್ರಧಾನಿ ನೆಹರು ಒಂದೇ ಮಾತರಮ್ಮನ್ನ ಹರಿದು ಹಾಕಿದ್ರು, ತುಕಡೆ ತುಕಡೆ ಮಾಡಿದ್ರು ಅಂತ ಹೇಳಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಮೋದಿ ವಾಗ್ದಾಳಿ ನಡೆಸಿದ್ದಾರೆ. ಇಷ್ಟು ಮಾತ್ರವಲ್ಲ, ಹಿಂದಿನ ಕಾಂಗ್ರೆಸ್ಗೂ ಇಂದಿನ ಕಾಂಗ್ರೆಸ್ಗೂ ಹೆಚ್ಚಿನ ವ್ಯತ್ಯಾಸ ಏನಿಲ್ಲ ಅನ್ನೋ ಮಾತುಗಳನ್ನ ಕೂಡ ಪ್ರಧಾನಿ ಇದೇ ಸಂದರ್ಭದಲ್ಲಿ ಉಲ್ಲೇಖಿಸಿದ್ದಾರೆ.